ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದೇಶ ನಿರ್ಮಾಣಕ್ಕೆ ಸಮರ್ಪಿಸಿಕೊಳ್ಳಿ, ವಿವೇಕಾನಂದರ ಕನಸು ನನಸು ಮಾಡಿ, ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಎಸ್ಟಿ 2.11 ಲಕ್ಷ ಕೋಟಿ ಸಂಗ್ರಹ, ಆಮದು ವಹಿವಾಟು, ಸರಕುಗಳ ಮಾರಾಟ ಏರಿಕೆಯಿಂದ ವರಮಾನ ಹೆಚ್ಚಳ. ಕರ್ನಾಟಕವನ್ನು ಉಳಿಸಿ, ಮೋದಿಗೆ ಡಿಕೆಶಿ ಮನವಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಸಿಎಂ. ಕಾವೇರಿ ಕೊಳ್ಳದಲ್ಲಿ ವರುಣನ ಅಬ್ಬರ, ರಾಜ್ಯ ತುಸು ನಿರಾಳ, ಜಲಾಶಯಗಳಿಗೆ ಒಳಹರಿವು ಹೆಚ್ಚಳ, ಕಬಿನಿ, ಹಾರಂಗಿ ಬಹುತೇಕ ಭರ್ತಿ. ಭಾರತದ ಗೋಲ್ಡನ್ ಡೇ, ಒಂದೇ ದಿನ 14 ಪದಕಗಳ ಸಂಭ್ರಮ, ಬಾಕ್ಸಿಂಗ್, ಅಥ್ಲೆಟಿಕ್ಸ್ನಲ್ಲಿ ಭರ್ಜರಿ ಬೇಟೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 5 ವರ್ಷದಲ್ಲಿ ಮನೆ ನಿರ್ಮಿಸದಿದ್ದಲ್ಲಿ ಸೈಟ್ ವಾಪಸ್, ದುಪ್ಪಟ್ಟು ದಂಡ ಅಥವಾ ಬಡ್ಡಿ ಪಾವತಿಸಿ ಸರ್ಕಾರದ ವಶಕ್ಕೆ ಚಿಂತನೆ, ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ. ನ್ಯಾಯಾಂಗದಲ್ಲಿ ನಾರಿ ಶಕ್ತಿ ಅನಾವರಣ, ಧಾರವಾಡದಲ್ಲಿ ಮಹಿಳಾ ನ್ಯಾಯಮೂರ್ತಿ, ವಕೀಲರಿಂದ ಯಶಸ್ವಿ ಕಲಾಪ. ಕರಾವಳಿ, ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತುಂಗ, ಭದ್ರಾ ಹಾಗೂ ಲಿಂಗನಮಕ್ಕಿ ಜಲಾಶಯಗಳ ಒಳಹರಿವು ಭಾರೀ ಹೆಚ್ಚಳ. 3991 ಕಾನ್ಸ್ಟೇಬಲ್ ನೇಮಕಕ್ಕೆ ಇಂದು ಪರೀಕ್ಷೆ, ಭಾರೀ ಭದ್ರತೆ. ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ, 2030ರಲ್ಲಿ ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂದಿನ ಸಲದ ಕ್ರೀಡೋತ್ಸವ.